ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತೇನು ಡಿಸೈನ್ ಹಾಕೋದಕ್ಕೆ ಈ ರೀತಿದು ರೌಂಡ್ ಶೇಪ್ದು ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶೆಟ್ ಕುಚ್ಚು ಡಿಸೈನು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಡಬಲ್ ಕಲರಲ್ಲಾದರೂ ಹಾಕ್ಕೊಳ್ಬೋದು, ಸಿಂಗಲ್ ಕಲರಲ್ಲಾದರೂ ಹಾಕ್ಕೊಳ್ಬೋದು. ಒಂದು ನ್ಯೂ ಡಿಸೈನ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ತುಂಬಾ ಈಸಿ ಇದೆ. ಮೊದಲಿಗೆ ನಾನು ರಿಂಗ್ ಒಳಗಡೆ 6 ಎಳೆ ಥ್ರೆಡನ್ನು ಹಾಕಿ ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. 6 ಎಳೆ ಥ್ರೆಡನ್ನು ತುದಿಯಲ್ಲಿ ಒಂದು ನಾಟ್ ಮಾಡ್ಕೊಂಡಿರಿ. ನಂತರ ಈ ರೀತಿ ಗಂಟು ಹಾಕ್ಕೊಳ್ಳಿ ಒಂದೆರಡು ಸಲ ಈ ರೀತಿ ಗಂಟು ಹಾಕ್ಕೊಂಡ್ಮೇಲೆ ನಾವು ಮೊದಲಿಗೆ ಲಾಕ್ ಮಾಡಬೇಕು. ಒಂದ್ಸಲ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ನೀಡಲ್ ಅದರೊಳಗಡೆಯಿಂದ ತೋರಿಸಿ ಥ್ರೆಡನ್ನು ತಂದು ಮೊದಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡೆ. 2 ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರದಲ್ಲಿ ಒಂದು ಸಲ ಮತ್ತೆರಡು ದಾರದಲ್ಲಿ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ರೌಂಡು ತುಂಬ ಈಸಿ ಇದೆ ಡಬಲ್ ಕ್ರೋಶ ಕಂಬ ಮಾಡೋದು. ಮತ್ತು ಸ್ಟಾರ್ಟಿಂಗ್ ಥ್ರೆಡ್ ಇರುತ್ತಲ್ವಾ, ಅದನ್ನು ಸ್ವಲ್ಪ ಆ ಥ್ರೆಡ್ ಜೊತೆಗೇ ಸೇರಿಸ್ಕೊಂಡಂಗೆ ಕಂಬಗಳನ್ನ ಮಾಡ್ಕೊಳ್ಳಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಬಿಚ್ಚೋಗೋದಿಲ್ಲ. ಸೊ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ನಂತರ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ. ಸೊ ಈ ರೀತಿ ನಾವು ರಿಂಗ್ ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ಬೇಕು. ನೀಟಾಗಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡ್ರೆ ಆರ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ನೋಡ್ತಿರ್ಬೋದು, ನಾನಿಲ್ಲಿ ಒಂದು ರೌಂಡ್ ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ಟಾರ್ಟಿಂಗ್ ಥ್ರೆಡ್ ಇರುತ್ತಲ್ವ, ಅದನ್ನು ಹಿಂದೆ ಸ್ವಲ್ಪ ಕಟ್ ಮಾಡಿ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಳ್ಬೇಕು. ನಂತರ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ವ, ಅದ್ರ ಮೇಲೆ ನಾವು ಸ್ಲಿಪ್ ನಾಟನ್ನು ಹಾಕ್ಕೊಳ್ಬೇಕು, ಅಥವಾ ಸಿಂಗಲ್ ಕ್ರೋಶನಾದರೂ ಮಾಡ್ಬೋದು. ನಾನಿಲ್ಲಿ ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಲಿಪ್ ನಾಟನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 23 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 22 ಅಥವಾ 23 ಕಂಬಗಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರಿಂಗ್ಗೆ. ಇದಕ್ಕಿಂತ ಬಿಗ್ ಸೈಜ್ ರಿಂಗನ್ನು ತಗೊಂಡ್ರೆ ಕಂಬಗಳು ಜಾಸ್ತಿ ಆಗ್ಬೋದು, ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಆ ಸ್ಲಿಪ್ ನಾಟ್ ಆದ ತಕ್ಷಣ ಒಂದು ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ನಂತರ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇರುವಂಥ ಕಂಬದ ಮೇಲೆ ಒಂದೇ ಸಿಂಗಲ್ ಕ್ರೋಶದ ಮೇಲಲ್ಲ, ನೆಕ್ಸ್ಟ್ ಅದ್ರ ಪಕ್ಕದ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಒಂದು ಬೀಡನ್ನ ಹಾಕೊಂಡ್ಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಒಂದು ಬೀಡನ್ನ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಬೇರೆ ಬೇರೆ ಕಂಬಕ್ಕೆ. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಸಿಂಗಲ್ ಕ್ರೋಶ, ಮತ್ತು ಅದರ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶ. ಸೊ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ, ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು. ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ, ನೆಕ್ಸ್ಟ್ ಅದ್ರ ಪಕ್ಕದ ಕಂಬದ ಮೇಲೆ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದು ಕೂಡ ತುಂಬ ಈಸಿ ಇದೆ. ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಒಂದೇ ಕಂಬದ ಮೇಲಲ್ಲ, ಬೇರೆ ಬೇರೆ ಕಂಬದ ಮೇಲೆ. ಯಾವುದೇ ಕಂಬಗಳು ಸ್ಕಿಪ್ ಆಗೋ ಹಾಗಿಲ್ಲ, ಎಲ್ಲ ಕಂಬದ ಮೇಲೂ ಕೂಡ ಸಿಂಗಲ್ ಕ್ರೋಶ ಬರ್ತಾ ಹೋಗುತ್ತೆ. ಬೇಕು ಅಂದರೆ ನೀವು ಎಲ್ಲ ಕಂಬದ ಮೇಲೂ ಕೂಡ ಒಂದೊಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಅಥವಾ ಬೀಡ್ಸ್ಗಳ್ಯಾವುದು ಬೇಡ ಅಂದರೆ ಈ ಸ್ಟೆಪ್ಪಲ್ಲಿ ಬರೀ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು, ಹಾಫ್ ಡಬಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು. ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಏನು ಮಾಡೋ ಅವಶ್ಯಕತೆ ಇಲ್ಲ, 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶ. ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಬರ್ತೀನಿ. ಎಷ್ಟು ಹಾಕ್ಕೊಳ್ತೀನಿ ಅಂತ ಹೇಳ್ತೀನಿ. ಸೊ 23 ಕಂಬಕ್ಕೆ ನಾನಿಲ್ಲಿ ಒಂದು 10 ಬೀಡ್ಸ್ಗಳು ಬರೋ ಹಾಗೆ ಹಾಕ್ಕೊಂಡಿದ್ದೀನಿ. 10 ಮಣಿಗಳು ಬರೋ ಹಾಗೆ
ಹಾಕ್ಕೊಂಡಿದ್ದೀನಿ. ಸೊ ಕೊನೆ 10ನೇ ಬೀಡನ್ನ ಹಾಕ್ಕೊಂಡಿದ್ದೀನಲ್ವಾ, ಇಲ್ಲೂ ಕೂಡ ನಾನು ಬೀಡನ್ನ ಹಾಕ್ಕೊಂಡ್ಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಫ್ರೆಂಡ್ಸ್. ಬೀಡನ್ನ ಹಾಕ್ಕೊಂಡು ಸ್ಟಾಪ್ ಮಾಡಿಲ್ಲ, ಬೀಡನ್ನ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಸೊ 3 ಅಥವಾ 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡೆ. 4 ಚೈನ್ನ ಹಾಕಿ ಇಲ್ಲಿ ಕಂಬಗಳು ಕೌಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 1 2 3, ಈ 4ನೇ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ 3 ಕಂಬ ಇದೆ, 4ನೇ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ. ಸೊ ಕೌಂಟ್ ಮಾಡ್ಕೊಳ್ಬೋದು. ಹೋಲ್ ಆದರೆ ಒಂದು 3 ಹೋಲ್ ಇದೆ, 4ನೇ ಹೋಲ್ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು. ಈ ರೀತಿ ಬರುತ್ತೆ. ಸೊ ನಿಮಗೇನಾದರೂ ಇದು ಡಬಲ್ ಕಲರಲ್ಲಿ ಆರ್ಚ್ ಏನಾದರೂ ಬೇಕು ಅಂದರೆ ಈ ಥರ 4 ಚೈನ್ನ ಹಾಕಿ ಲಾಕ್ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನಂತರ ಬೇರೆ ಕಲರ್ ಥ್ರೆಡ್ಡಿಂದ ವರ್ಕ್ ಮಾಡ್ತಾ ಹೋಗಬೇಕು. ನಾನು ಒಂದೇ ಕಲರಲ್ಲಿ ಮಾಡ್ತಿರೋದ್ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ ರಿಪೀಟ್ 4 ಚೈನ್ನ ಹಾಕ್ತಾ ಇದ್ದೀನಿ. ಸೊ ಬೇರೆ ಕಲರಲ್ಲಾದರೆ ಇಲ್ಲಿ ಥ್ರೆಡ್ ಕಟ್ ಮಾಡಬೇಕು 4 ಚೈನ್ನ ಹಾಕ್ಕೊಂಡು. ಸೊ ಒಂದೇ ಕಲರಲ್ಲಿ ಆರ್ಚ್ ಮಾಡ್ಕೊಳ್ಳೋದಾದರೆ ಇದೇ ರೀತಿ ಸೇಮ್ ಹಾಕ್ಕೊಳ್ಳಿ. 4 ಚೈನ್ನ ಹಾಕಿ ಲಾಕ್ ಮಾಡಿ ಮತ್ತೆ ರಿಪೀಟ್ 4 ಚೈನ್ನ ಹಾಕಿದ್ದೀನಿ. ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವಾ, ಇಲ್ಲಿ 2 ಸಲ ಸಿಂಗಲ್ ಕ್ರೋಶ ಇರುತ್ತೆ, ಅದರಲ್ಲಿ ಹೋಲ್ ಕಾಣಿಸ್ತಿರುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ 4 ಚೈನ್ದು 2 ಲೂಪ್ ಬಂದಿರುತ್ತೆ. ನಂತರ 3 ಚೈನ್ನ ಹಾಕ್ತಾ ಇದ್ದೀನಿ. ಸೊ 3 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ನಾನು ಇಲ್ಲಿ 2 ಸಲ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. 2 ಸಲ ಥ್ರೆಡನ್ನು ಸುತ್ತಕೊಂಡು ಈ 2 4 ಚೈನ್ ಇದೆಯಲ್ವ, ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಬೇಕು. ನಿಡಲ್ನ ಹಾಕಿ ಥ್ರೆಡನ್ನು ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ ಒಂದು ಸಲ, ಮತ್ತೆರಡು ದಾರದಿಂದ ಒಂದು ಸಲ, ಮತ್ತೆರಡು ದಾರದಿಂದ ಒಂದು ಸಲ, ಅಂದರೆ 4 ಲೂಪ್ ಇರುತ್ತೆ. 2ರಿಂದ 1, 2ರಿಂದ 1, 2ರಿಂದ 1, ಅಂದರೆ 3 ಬಾರಿ 2 ಲೂಪಲ್ಲಿ ನಾವು ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ನಂತರ 3 ಚೈನ್ನ ಹಾಕಬೇಕು. ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೆ 2 ಸಲ, ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, ಈ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ನಂತರ 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ, ಅಂದರೆ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಆವಾಗ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡೆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೇಕಿದ್ರೆ ನೀವು ಡಬಲ್ ಕ್ರೋಶನಾದರೂ ಮಾಡ್ಬೋದು, ಅಥವಾ ಈ ರೀತಿ ತ್ರಿಬಲ್ ಕ್ರೋಶನಾದರೂ ಮಾಡ್ಬೋದು, ಅಥವಾ ಈ ಪಿಕೌಟ್ ಆರ್ಚ್ ಏನು ಬರ್ತಿದೆ ಇದನ್ನು ನೀವು ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ಬೋದು. ವಿಡಿಯೋ ಸ್ವಲ್ಪ ಫಾಸ್ಟ್ ಅನಿಸಿದ್ರೆ ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಂಡು ನೋಡ್ಬೋದು ಯೂಟ್ಯೂಬಲ್ಲಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಹಾಗೆಯೇ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು. ಸೊ ಈ ರೀತಿ ಫಸ್ಟ್ ವರ್ಕ್ ಮಾಡಿಕೊಂಡು ನಂತರ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋ ಡಿಸೈನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 4 ಪಿಕೋಟ್ ಆದಮೇಲೆ 5ನೇ ಕಂಬನ ಮಾಡ್ತಾಯಿದ್ದೀನಿ. ಸೊ 5ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 5ನೇ ಡಬಲ್ ಕ್ರೋಶ ಕಂಬನ ಮಾಡಿ, ತ್ರಿಬಲ್ ಕ್ರೋಶ ಕಂಬ ಮಾಡಿ ಒಂದು ಚೈನ್ನ ಹಾಕಿ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಮಾಲ್ ಸೈಜ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೊಂದು ಚೈನ್ನ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಸೊ ಪಿಕೋಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿದ್ರೆ ಬೀಡನ್ನ ಹಾಕ್ಕೊಂಡು ಪಿಕೋಟ್ ಮಾಡಿರೋ ರೀತಿ ಕಾಣಿಸುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಸೊ ಈ ಸೈಡ್ ಎಷ್ಟು ಕಂಬ ಮಾಡಿರ್ತೀರೋ, ಎಷ್ಟು ಪಿಕೋಟ್ ಮಾಡಿರ್ತೀರೋ, ರೈಟ್ ಸೈಡು ಲೆಫ್ಟಲ್ಲೂ ಕೂಡ ಅಷ್ಟೇ ಪಿಕೋಟ್ ಮಾಡಬೇಕು. ಸೊ 4 ಪಿಕೋಟ್ ಆದಮೇಲೆ, ಸೊ ನಾನಿಲ್ಲಿ 4 ಪಿಕೋಟ್ ಮಾಡ್ಕೊಂಡಿದ್ದೀನಿ.
ನಂತರ 3 ಚೈನ್ನ ಹಾಕ್ತಾ ಇದ್ದೀನಿ. ಸೊ ಇದು ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಪಿಕೋಟ್ ಆದಮೇಲೆ ಈ ಸೈಡ್ 4 ಪಿಕೋಟ್ ಇದೆ, ಮಧ್ಯದಲ್ಲಿ ಬೀಡ್ ಇದೆ, ಅದಾದಮೇಲೂ ಕೂಡ 4 ಪಿಕೋಟ್ ಇದೆ. ಇವಾಗ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, 4 ಪಿಕೋಟ್ ಆಗಿದೆ, ನೋಡ್ತಿರ್ಬೋದು ಎರಡು ಕಡೆ 4 ಪಿಕೋಟ್ ಆಗಿದೆ. 3 ಚೈನ್ನ ಹಾಕಿ, ಸೊ ನಾವಿಲ್ಲಿ ಈ ಸೇಮ್ ಪ್ಲೇಸ್ ಏನಿದೆ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು. ಸೊ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ರೈಟ್ ಸೈಡಲ್ಲೂ ಕೂಡ ನಾವು 3 ಚೈನ್ ಹಾಕ್ಕೊಂಡೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಪಿಕೋಟ್ನ ಮಾಡೋಕ್ಕಿಂತ ಮುಂಚೆ ಬೇಸ್ ಲೈನ. ಹಾಗಾಗಿ ಇಲ್ಲೂ ಕೂಡ 3 ಚೈನ್ ಹಾಕಿ ಲಾಕ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಎರಡು ಕಡೆ 3 ಚೈನ್ ಬಂದಿರುತ್ತೆ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು. ಅದಾದಮೇಲೆ 1 ಅಥವಾ 2 ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಬೇಕು. ಥ್ರೆಡನ್ನು ಕಟ್ ಮಾಡಿ ನೀಡಲ್ ನಮ್ಮ ಸೈಡ್ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಈ ರೀತಿ ಆರ್ಚ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಡಿಫ್ರೆಂಟಾಗಿ ಫ್ರ್ಯಾಕ್ ರೀತಿಯಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಫ್ರ್ಯಾಕ್ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಕಾಣಿಸುತ್ತೆ. ಸೊ ಇದನ್ನು ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಿಂದೆ ತಗೊಂಡೋಗಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಸ್ವಲ್ಪ ಬಿಗ್ ಸೈಜಲ್ಲೇ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ದೂರದಿಂದ ಕಾಣಿಸ್ತಿದೆ ಅನಿಸುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ಬಿಗ್ ಸೈಜ್ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಬಿಗ್ ಸೈಜಲ್ಲೇ ಕಾಣಿಸ್ತಿರುತ್ತೆ ಆರ್ಚು. ಮತ್ತು ಸ್ಟಾರ್ಟಿಂಗ್ ಥ್ರೆಡ್ ಇರುತ್ತಲ್ವ ಅದಕ್ಕೂ ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಕೆಳಗಡೆ ಏನು ಪಿಕೋಟ್ ಆರ್ಚ್ ಇದೆ ಅದನ್ನು ನೀವು ಥ್ರೆಡ್ ಕಲರ್ನ ಚೇಂಜ್ ಮಾಡಿ ಹಾಕ್ಕೊಳ್ಬೋದು. ಅದನ್ನು ಕೂಡ ಹಾಕಿದ್ದೀನಿ, ಬಟ್ ವಿಡಿಯೋ ಮಾಡಿಲ್ಲ. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿತ್ತು. ಹಾಗೆಯೇ ಗ್ರ್ಯಾಂಡ್ ಲುಕ್ ಥರ ಕಾಣಿಸ್ತಿತ್ತು. ನೋಡ್ತಿರ್ಬೋದು ಇದು ಬಂದು ಡಬಲ್ ಕಲರಲ್ಲಿ ಹಾಕಿರೋದು. ಮೇಲೊಂದು ಕಲರು ಮತ್ತು ಕೆಳಗಡೆ ಪಿಕೋಟ್ ಒಂದು ಕಲರು ಹಾಕಿದ್ದೀನಿ. ಎರಡನ್ನೂ ಕೂಡ ಸೇಮ್ ಕಲರ್ ಆದರೂ ಹಾಕ್ಕೊಳ್ಬೋದು, ಬೇರೆ ಬೇರೆನಾದರೂ ಹಾಕ್ಕೊಳ್ಬೋದು. ಸೀರೆಲೇ ಏನಾದರೂ ಈ ರೀತಿ ಡಬಲ್ ಕಲರಲ್ಲಿ ಇದ್ದರೆ ನೀವು ಹಾಕ್ಕೊಳ್ಬೋದು. ಈ ರೀತಿ ಡಬಲ್ ಕಲರಲ್ಲಿ ಏನಂದರೆ ನಾವು 4 ಚೈನ್ನ ಹಾಕಿ ಲಾಕ್ ಮಾಡ್ತೀವಲ್ಲ ಅದನ್ನು 4 ಚೈನ್ನ ಹಾಕಿ ಥ್ರೆಡನ್ನು ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡಿ ನಂತರ ಬೇರೆ ಕಲರಿಂದ ಸ್ಟಾರ್ಟಿಂಗಿಂದ ಪಿಕೋಟ್ ಮಾಡ್ತಾ ಹೋಗೋದಷ್ಟೇ. ಸೊ ಒಂದೇ ಕಲರ್ ಆದರೆ 2 ಟೈಮ್ಸು 4 ಚೈನ್ನ ಹಾಕಬೇಕಾಗುತ್ತೆ. ಸೊ ಬೇರೆ ಬೇರೆ ಕಲರ್ ಆದರೆ ಒಂದು ಸಲ 4 ಚೈನ್ನ ಹಾಕಿ ಲಾಕ್ ಮಾಡಿ ಥ್ರೆಡ್ ಕಟ್ ಮಾಡಿ ನಂತರ ಸ್ಟಾರ್ಟಿಂಗಿಂದ ನಾವು ಬೇರೆ ಕಲರಲ್ಲಿ ಆರ್ಚನ್ನು ಮಾಡ್ಕೊಳ್ಬೋದು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ. ಈ ರೀತಿದ ನಾವು ಆರ್ಚ್ಗಳನ್ನ ಮಾಡ್ಕೊಂಡು ಇಟ್ಕೊಂಡು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಬೋದು. ನಾನು ಅಟ್ಯಾಚ್ ಮಾಡೋದು ತೋರಿಸಿಲ್ಲ. ಸೊ ಅದು ಮಧ್ಯದಲ್ಲಿ 2 ಬೀಡ್ಗಳ ಮಧ್ಯದಲ್ಲಿ ಸೇಮ್ ಕಲರ್ ಥ್ರೆಡ್ಡಿಂದ ನೀವು ಅದನ್ನು ಹಿಂದೆ ಲಾಕ್ ಮಾಡ್ಕೊಳ್ಬೋದು. ಸೊ ತುಂಬ ಈಸಿ ಇದೆ. ಹಾಗೆಯೇ ಇದ್ರ ಪ್ರೈಸ್ ಬಂದು ಒಂದು 800 ಅರೌಂಡ್ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಇವಾಗ ತಾನೇ ಕ್ರೋಶೆ ವರ್ಕ್ ಕಲಿಯೋರು ಕೂಡ ಹಾಕ್ಕೊಳ್ಬೋದು. ರಿಂಗ್ ಬೀಡ್ ಇದ್ದರೆ ಈ ರೀತಿದು, ಮತ್ತು ವಿತೌಟ್ ರಿಂಗ್ ಆದರೂ ಕೂಡ ನೀವು ಹಾಕ್ಕೊಳ್ಬೋದು. ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.